ನೋಡಿ, ನಾನು ಇರುವಷ್ಟು ದಿನಾನು ಸಂತೋಷವಾಗಿರಬೇಕು ಅನ್ನೋ ಆಸೆ ನಿಮ್ದಾಗಿದ್ರೆ ನೀವು ಮೀರಾನ ಮತ್ತೆ ಆಗಲೇಬೇಕು ರೀ. ಇಲ್ಲ ಅಂದರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅನ್ನೋ ನೋವು ಪ್ರತಿದಿನ ನನ್ನ ಕಾಡ್ತಾನೆ ಇರುತ್ತೆ. ಈ ಲಕ್ಷ್ಮಿಗೋಸ್ಕರ ಇಡೀ ನಿಮ್ಮ ಜೀವನನೇ ಕೊಟ್ಟಿದ್ದೀರಾ, ಅಂಥದ್ರಲ್ಲಿ ಈ ನನ್ನ ಕೊನೆಯ ಆಸೆಗೋಸ್ಕರ ಈ ಮಾತನ್ನ ನಡೆಸ್ಕೊಡೋದಕ್ಕೆ ಯಾಕ್ರಿ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಒಪ್ಕೊಳ್ರಿ, ಸಾಯೋ 4 ದಿನ ಮುಂಚೆನಾದ್ರೂ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಒಪ್ಕೊಳ್ರಿ. ಪ್ರಿಯಾ, ಆಟೋ ಡ್ರೈವರ್ ಇಬ್ರು ರೆಡಿ. ನಾನ್ ರೆಡಿ. ಲೇ ಪ್ರಿಯಾ, ಅವಾಗ ನೋಡಿದ್ರೆ ಆ ಗೆಟಪ್ಪಲ್ಲಿದ್ದೆ, ಇವಾಗ ನೋಡಿದ್ರೆ ಈ ಗೆಟಪ್ಪಲ್ಲಿ. ಏನೇ ಇದು? ಫಸ್ಟ್ ಟೈಮ್ ಶಂಕರನ್ನ ಪಟಾಯಿಸಕ್ ಹೋಗ್ತಿದ್ದೀನಲ್ಲ, ಅದಕ್ಕೆ ಈ ಗೆಟಪ್. ರಾಘವ್ಗೋಸ್ಕರ ಚೂಡಿದಾರ್ ಹಾಕೊಂಡಿದ್ದಾಯ್ತು, ಈ ಶಂಕರನ್ಗೋಸ್ಕರ ಸೀರೆ ಉಟ್ಕೊಂಡಿದ್ದೀನಿ. ಜೀವನ ಪೂರ್ತಿ ಬೇರೆಯವ್ರಿಗೋಸ್ಕರನೇ ಬದುಕೋದಾಗೋಯ್ತಪ್ಪ. ನನಗಿಷ್ಟ ಬಂದಂಗೆ ಯಾವಾಗ ಬದುಕ್ತೀನೋ. ಲೇ, ಆ ಶಂಕರ ಮೊದಲು ಡ್ರೆಸ್ಸಲ್ಲಿ ನೋಡಿದ್ರೆ ಮೂರ್ತೆ ತಪ್ಪೋಗಿರನ್ನು, ಈಗ ನೋಡಿದ್ರೆ ನೀನು ಸೀರೆ ಉಟ್ಕೊಂಡು ಬಂದಿದ್ಯಾ. ಇದು ವರ್ಕೌಟ್ ಆಗಲ್ಲ. ಲೋ ಅಣ್ಣ, ಅವನು ಹಳ್ಳಿ ಹುಡ್ಗ. ನನ್ನನ್ನ ಮಾಡರ್ನ್ ಡ್ರೆಸ್ನಲ್ಲಿ ನೋಡಿದ್ರೆ ಕೆಂಡ ಮಂಡ್ಲ ಹಾಕೋಗ್ತಾನೆ. ಅದೇ ಅವನು ನನ್ನನ್ನ ಈ ಸೀರೆನಲ್ಲಿ ನೋಡಿದ್ರೆ ಐಸ್ ಕ್ರೀಮ್ ಕರ್ಗೋತಾರ ಕರ್ಗೋಗ್ತಾನೆ. ನಮಗೂ ಅದೇ ತಾನೇ ಬೇಕಾಗಿರೋದು. ಪ್ರಿಯಾ, ನೀನು ಹುಲಿ ಬಾಯಲ್ಲಿ ಕೈ ಇಡಕ್ಕೆ ಹೋಗ್ತಾ ಇದೆಯಾ. ಇನ್ನೊಂದ್ಸಲಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಅವನ್ ಹುಲಿ ಆದ್ರೆ ನನ್ಗೇನು? ಶಂಕರನಂತ 100 ಹುಲಿ ಬಂದ್ರು ಈ ಪ್ರಿಯನ್ ಮುಂದೆ ಅವನ ಆಟ ನಡೆಯಲ್ಲ. ಹೇಳ ನನ್ನ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟೆ. ಏನಂದೆ? ಏನೂ ಇಲ್ಲ, ನೀನು ಎಲ್ಲಿರ್ತೀಯೋ ಅಲ್ಲೆಲ್ಲ ನೀನು ಹಿಂದೆ ನಾನು ಇರ್ತೀನಿ ಅಂದೆ. ಬಾ ಕೂತ್ಕೊ ಹೋಗೋಣ. ಆಯ್ತು ಲಕ್ಷ್ಮಿ, ನಿಮಗೋಸ್ಕರ ಒಪ್ಕೋತೀನಿ. ಸರಿ, ಹಾಗಾದ್ರೆ ನಾಳೆನೇ ಹೋಗಿ ಮೀರನ್ನ ಮಾತಾಡ್ಸ್ಕೊಂಡು ಬನ್ನಿ. ಹೋಗಿ ಅಲ್ಲ, ಹೋಗೋಣ. ನಾವಿಬ್ರು ಜೊತೆಗೆ ಹೋಗೋಣ. ಇಲ್ಲ ರೀ, ನಾನೇನಾದರೂ ನಿಮ್ಮ ಜೊತೆ ಬಂದರೆ ಮೀರಾ ಕಣ್ಣಿಗೆ ನೀವು ಅವಳ ಗೆಳತಿ ಗಂಡನಾಗೆ ಕಾಣಿಸ್ತೀರಾ. ಹಾಗಾಗಬಾರ್ದು. ಅವಳಿಗೆ ನೀವು ಅವಳ ಪ್ರೀತಿಯಾಗೆ ಕಾಣಬೇಕು. ಅದಕ್ಕೆ ನಾನು ಬರಲ್ಲ, ನೀವೇ ಹೋಗಿ ಬನ್ನಿ. ಅಲ್ಲ ಲಕ್ಷ್ಮಿ, ಪ್ಲೀಸ್ ರೀ. ಸರಿ ಲಕ್ಷ್ಮಿ, ಆಯ್ತು.